Okay, please give some motivation. There is nothing to give about motivation. You have to motivate yourself. If you want to become a doctor, right, you will read biology. You will love biology. ಸೊ ಡಾಕ್ಟರ್ ಅನ್ನೋದು ನೀನ್ ಮಲ್ಕೊಂಡಾಗ ನೀನ್ ಎದ್ದಾಗ ಯಾವಾಗ್ಲೂ ನಿನ್ ತಲೆಯಲ್ಲಿ ಓಡ್ತಾ ಇದ್ರೆ, ಇಫ್ ಯು ವಾಂಟ್ ಟು ಕಾಂಟ್ರಿಬ್ಯೂಟ್ ಸಮಥಿಂಗ್ ಸ್ಪೆಷಲ್ ಟು ದ ಸೊಸೈಟಿ, ಇಫ್ ಯು ವಾಂಟ್ ಟು ಬಿ ರಿಮೆಂಬರ್ಡ್ ಆಸ್ ಅ ಡಾಕ್ಟರ್, okay, so that time you have to read the biology. Okay na? So just remember one thing, guys. APJ says, APJ Abdul Kalam ji, APJ Abdul Kalam ji says, don't run behind the money, don't run behind the fame or a name, like you have to get that fame, famous ಆಗ್ಬೇಕು, ಆ ರೀತಿ ನನ್ ರೀಲ್ಸ್ ಚೆನ್ನಾಗಿ ಓಡ್ಬೇಕು, 1K views ಬರ್ಬೇಕು, ಆ ರೀತಿ don't run behind it. Just run behind something that after you go, like once you go from here, so what you would like the people to be remembered for. ನಿಮ್ಗೆ ಜನ ನೆನೆಸ್ಬೇಕಲ್ವಾ? ಅಂದ್ರೆ ಆ ರೀತಿ ಅಂದ್ರೆ ಕಾಮಿಡಿ ಆಗತ್ತೆ, ಲೈಕ್ ಊರ್ ತುಂಬಾ ಸಾಲ ಮಾಡಿದ್ರೆ ನಿಮ್ಗೆ ಜನ ನೆನೆಸ್ತಾರೆ, ಅದು ಬೇರೆ. ಬಟ್ ಈಗ ನಾವು APJ ಅವ್ರನ್ನ ಯಾಕೆ ನೆನೆಸ್ತೇವೆ? ಡ್ಯೂ ಟು ಹಿಸ್ ಗ್ರೇಟ್ ಕಾಂಟ್ರಿಬ್ಯೂಷನ್, ಡ್ಯೂ ಟು ಹಿಸ್ ಗ್ರೇಟ್ ಗುಡ್ ಹ್ಯಾಬಿಟ್ಸ್ ಅಂಡ್ ದ ಸ್ಪೀಚ್ he has given, most of all the love he had towards the students, right? So the passion of a teaching. ಸೊ ಅವ್ರು ಲಾಸ್ಟ್ ಅಲ್ಲಿ ಹೋಗುವಾಗ ಟೀಚಿಂಗ್ ಮಾಡ್ತಾ ಹೋದ್ರು, ಬಿಕಾಸ್ ಹಿಸ್ ಪ್ಯಾಷನ್ ವಾಸ್ ಟೀಚಿಂಗ್. ಅಷ್ಟು ಅವ್ರು ಟೀಚಿಂಗ್ ಅನ್ನ ಇಂಟ್ರೆಸ್ಟ್ ಇತ್ತಂತೆ ಅವ್ರಿಗೆ, ಟೀಚ್ ಮಾಡೋದು ಅಂದ್ರೆ ಹುಚ್ಚಂತೆ, ಲೈಕ್ ದಟ್. ಸೊ ಆ ರೀತಿ ವಾಟ್ ಎವರ್ ಯುವರ್ ಏಮ್ ವಿಲ್ ಬಿ, ಡಾಕ್ಟರ್ ಇರ್ಬಹುದು, ಇಂಜಿನಿಯರ್ ಇರ್ಬಹುದು, ಸೈಂಟಿಸ್ಟ್ ಇರ್ಬಹುದು, ಆರ್ ಅ ಟೀಚರ್ ಲೈಕ್ ಅಸ್, ವಾಟ್ ಎವರ್ ಇಟ್ ಮೈಟ್ ಬಿ ಸ್ಮಾಲ್ ಆರ್ ಅ ಬಿಗ್, ಜಸ್ಟ್ ರಿಮೆಂಬರ್ ನೀವು ಯಾವ ರೀತಿ ನೆನಪಲ್ಲಿ ಇರಬೇಕು ನೀವು ಹೋದ್ಮೇಲೆ ಅಂತ. ಸೊ ಇಫ್ ಯು ಗೋ ಬಿಹೈಂಡ್ ಇಟ್, ನೋ ಡೌಟ್ ಯು ವಿಲ್ ಅಚೀವ್ ದ ಸಕ್ಸಸ್. ಆಮೇಲೆ ಒಂದು ಹೇಳ್ತೀನಿ, every time whenever you are preparing for any exam, not only for this PU board, CET, NEET, competitive exam, many of you may become IAS and IPS of our of our country in the future. ಸೊ ನಾನು ಯಾವಾಗ್ಲೂ ಯಾರ್ದು ಹೆಸರು ನೋಡಿದ್ಮೇಲೆ ಓ ಇವ್ರನ್ನ ಆನ್ಲೈನ್ ಅಲ್ಲಿ ನೋಡ್ತಿದ್ದೆ ಅಂತ ಅನ್ಕೋಬಹುದು. ಸೊ ಆ ರೀತಿ ನೀವು ಎಕ್ಸಾಮ್ಗೆ ಪ್ರಿಪರೇಷನ್ ಆಗ್ತಾ ಇದ್ರೆ ಇನ್ವರ್ಟೆಡ್ ಕಾಮಾದಲ್ಲಿ ನೆನ್ಪಿಟ್ಕೊಳ್ಳಿ, ಯು ಹ್ಯಾವ್ ಟು ಸಾಲ್ವ್ ಮಲ್ಟಿಪಲ್ ಮಾಡೆಲ್ ಕ್ವಶನ್ ಪೇಪರ್ಸ್. ನಾನು ಈಗಲೇ ಹೇಳ್ತಾ ಇದ್ದೀನಿ, ಡೋಂಟ್ ಸಿಟ್ ಇನ್ ಫ್ರಂಟ್ ಆಫ್ ದ ಹ್ಯೂಜ್ ಬುಕ್ಸ್, ದೊಡ್ಡ ದೊಡ್ಡ ಬುಕ್ಸ್ ತಗೊಂಡು ಚಾಪ್ಟರ್ ವೈಸ್ ಕ್ವಶನ್ಸ್ ಅನ್ನ ಅಥವಾ ಚಾಪ್ಟರ್ ವೈಸ್ ಪಾಯಿಂಟ್ಸ್ ನೋಟ್ಸ್ ಮಾಡ್ಕೊಳ್ಳೋದಾಗ್ಲಿ, ನೋಟ್ಸ್ ಅನ್ನ ಓದೋದಾಗ್ಲಿ ಈಗ ಮಾಡೋದಕ್ಕೆ ನಮಗ್ ಟೈಮ್ ಇಲ್ಲ. ಸೊ ಸಿಟ್ ವಿತ್ ಮಾಡೆಲ್ ಕ್ವಶನ್ ಪೇಪರ್, ರೆಫರ್ ದ ಗೂಗಲ್, ರೆಫರ್ ದ ಯೂಟ್ಯೂಬ್, ತುಂಬಾ ಮಾಡೆಲ್ ಕ್ವಶನ್ ಪೇಪರ್. ನೋ ಡೌಟ್ ನಾವು ಮಾಡೆಲ್ ಕ್ವಶನ್ ಪೇಪರ್ ನ ಡಿಸ್ಕಸ್ ಮಾಡ್ತೇವೆ. ಸೊ ಮಾಡೆಲ್ ಕ್ವಶನ್ ಪೇಪರ್ ನ ಇನ್ ಡೀಟೇಲ್ ಆಗಿ, ಫಸ್ಟಿಗೆ ಭಯ ಆಗತ್ತೆ, ಅಯ್ಯೋ ನನ್ಗೆ ಯಾವ ಆನ್ಸರ್ ಗೊತ್ತೇ ಇಲ್ಲಪ್ಪ, ನಾನು ಏನ್ ಬರೀಲಿ ಅಂತ. ಬಟ್ ಡೋಂಟ್ ಪ್ಯಾನಿಕ್, ಯಾಕಂದ್ರೆ ನೀವು ಎಕ್ಸಾಮ್ ಬರೀತಾ ಇಲ್ಲ ಇನ್ನು. ರೈಟ್ ಡೌನ್ ಇಟ್. ಈಗ ಫಸ್ಟ್ ಕ್ವಶನ್ ರಿಪ್ರೊಡಕ್ಷನ್ ಇಂದ ಬಂದಿದ್ರೆ ಡೆಫಿನೆಟ್ಲಿ ನಿಮ್ಮ ಎಕ್ಸಾಮ್ ಅಲ್ಲೂ ಫಸ್ಟ್ ಕ್ವಶನ್ ರಿಪ್ರೊಡಕ್ಷನ್ ಇಂದಾನೆ ಬಂದಿರತ್ತೆ. ಸೆಕೆಂಡ್ ಕ್ವಶನ್ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಇಂದ ಬಂದಿದ್ರೆ ಡೆಫಿನೆಟ್ಲಿ ಎರಡನೇ ಕ್ವಶನ್ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಇಂದಾನೆ ಬಂದಿರುತ್ತೆ. ಇದು ನಿಮ್ದೇ ಪೇಪರಿಗಂತ ಅಲ್ಲ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳು ಹೀಗೆ. ಓಕೆನಾ? ಸೊ ನಾನು ಮೊದ್ಲಿಂದ ಹೇಳ್ತಾ ಇದ್ದೀನಿ, ಡೋಂಟ್ ಸಿಟ್ ಇನ್ ಫ್ರಂಟ್ ಆಫ್ ದ ಹ್ಯೂಜ್ ಟೆಕ್ಸ್ಟ್ ಬುಕ್ಸ್, ಆ ರೆಫರೆನ್ಸ್ ಬುಕ್ ಇದು ಅದು ಅಂತ ತುಂಬಾ ತಗೊಂಡು ತುಂಬಾ ವಿಡಿಯೋಸ್ ಅನ್ನ ರೆಫರ್ ಮಾಡಿ ಏನದು ಅಲ್ಲಿ ಸಬ್ಸ್ಕ್ರಿಪ್ಷನ್ ಇಲ್ಲಿ ಸಬ್ಸ್ಕ್ರಿಪ್ಷನ್ ಅದು ಇದು ಅಂತ. ನೋ, ಡೋಂಟ್ ಡೂ ಇಟ್. ಟ್ಯೂಷನ್ಸ್ ನೋಟ್ಸು, ಕಾಲೇಜ್ ನೋಟ್ಸು, ಸಂಕಲ್ಪ ನೋಟ್ಸು, ಮಾಡೆಲ್ ಕ್ವಶನ್ ಪೇಪರ್ ಮುಂದೆ ಕುತ್ಕೊಳ್ಳಿ. ಲೆಸನ್ಸ್ ಆಗ್ತಾ ಹೋಗಿರ್ತಾವೆ, ಯಾವ ಲೆಸನ್ ಆಗಿಲ್ವೋ ಬಿಟ್ಬಿಡಿ, ಯಾವ ಲೆಸನ್ ಆಗಿದೇನೋ ರೈಟ್ ದ ಕ್ವಶನ್ ಅನ್ನ ಬರೀಬೇಕು. ಆನ್ಸರ್ ಗೊತ್ತಿದ್ರೆ ಆನ್ಸರ್ ಅನ್ನ ಬರೀರಿ, ಗೊತ್ತಿಲ್ಲದೆ ಹೋದ್ರೆ ಓದ್ಕೊಳ್ಳಿ, ಓದಿ ಮತ್ತೆ ನೋಡೇ ಬರೀರಿ. ರೈಟಿಂಗ್ ಈಸ್ ಇಂಪಾರ್ಟೆಂಟ್. ನಾನು ಹೇಳ್ತಾ ಇದ್ದೀನಿ, ಸೈಂಟಿಫಿಕಲಿ ಇಟ್ ಇಸ್ ಪ್ರೂವನ್. ಮೋಟಾರ್ ಸ್ಕಿಲ್ಸ್ ಜೊತೆ ನೀವು ಯಾವಾಗ ಓದ್ತೀರಾ, ದಟ್ ಕಂಟೆಂಟ್ ವಿಲ್ ಬಿ ರಿಮೆಂಬರ್ಡ್ ಫಾರ್ ಎವರ್. Even now, if I want to attend any exams, I will practice by writing only. Even now, ನಾನು ನಿಮ್ ಜೊತೆ ಇಷ್ಟು ಆನ್ಸರ್ಸ್ ಅನ್ನ ಡಿಸ್ಕಸ್ ಮಾಡಿದೆ, ಇಲ್ಲಿವರೆಗೂ ನಾನು ಬರಿತಾ ಕೂತ್ಕೊಂಡಿದ್ದೆ. ಇನ್ ಮೈ ಒನ್ ಆಫ್ ದ ಎಲ್ಲಿ ಹೋಯ್ತು, ಇನ್ ಒನ್ ಆಫ್ ದ ಪೇಜ್, ರೈಟ್? ಯಾ, ಟೆಲ್ ಮಿ ನೌ, ಆರ್ ಯು, ಎಲ್ರಿಗೂ ಮೋಟಿವೇಶನ್ ಸಿಕ್ತಾ? ಬೋರ್ ಆಯ್ತಾ? ಎಸ್ ಯೂಟ್ಯೂಬ್ ಸ್ಟೂಡೆಂಟ್ಸ್? Okay, fine. Okay, thank you.
Okay, my dear future doctors, engineers, scientists, and teachers, let me end up the session here. Have a nice day. Happy to meet you all. Please be interactive and participate until end of the session, until last day. Okay? Yes, how is your Josh now? How is your Josh? Josh ಇಲ್ಲ ನಮ್ಮ ಮಕ್ಕಳಿಗೆ. Okay. Let me end up the session. Take care. Bye bye.